So when we talk about the fruit of the Spirit, ನಾವು ಯಾವಾಗ ಪವಿತ್ರಾತ್ಮನ ಫಲವನ್ನು ಮಾತಾಡಬೇಕಾದ್ರೆ it is not something that we do ourselves. ನಾವು ಆ ಸ್ವ ಇಚ್ಛೆಯಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ. It is something that God does in us. ದೇವರು ನಮ್ಮ ಹೃದಯದಲ್ಲಿ ಬದಲಾವಣೆ ಮಾಡುವಂತವನಾಗಿದ್ದಾನೆ. It is like becoming a little bit more like Jesus. ನಾವು ಯೇಸು ಕ್ರಿಸ್ತನ ಹಾಗೆಯೇ ಸ್ವಲ್ಪ ನಾವೇನಾಗ್ತಿದ್ದೇವೆ, ಬದಲಾವಣೆ ಆಗ್ತಾ ಇದ್ದೇವೆ. You know, so in Matthew chapter 22, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 37 to 38, 37ನೇ ವಾಕ್ಯದಿಂದ 38ನೇ ವಾಕ್ಯ, there's a scripture that says, ವಾಕ್ಯ ಹೇಳುತ್ತದೆ, love the Lord your God ನಿಮ್ಮ ದೇವರನ್ನು with all your heart, ನೀವು ಪೂರ್ಣ ಮನಸ್ಸಿನಿಂದಲೂ ಪ್ರೀತಿ ಮಾಡಬೇಕು, all your soul, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿ ಮಾಡಬೇಕು, all your mind. ನಿಮ್ಮ ಆಲೋಚನೆದಲ್ಲೂ ಸಹ ಪ್ರೀತಿ ಮಾಡಬೇಕು. This is the first and greatest commandment. ಇದು ಮೊದಲನೇ ಆಜ್ಞೆ ಯೇಸು ಸ್ವಾಮಿ ಕೊಟ್ಟನು. Then John 17:3. ಯೋಹನ ಬರೆದ ಸುವಾರ್ತೆ 17ನೇ ಅಧ್ಯಾಯ, now this is eternal life, ಇದು ನಿತ್ಯ ಜೀವವಾಗಿದೆ, that they know you, ಯೇಸು ಸ್ವಾಮಿನ ನಂಬಿದ್ರೆ ದೇವರ ತಂದೆಯನ್ನು ನಂಬ್ತೀರಾ, the only true God, ಒಂದೇ ನಿಜವಾದಂತಹ ದೇವರು, and Jesus Christ whom you have sent. ಯೇಸು ಕ್ರಿಸ್ತನನ್ನು ಕಲಿಸಿಕೊಡುವಂತಹ ತಂದೆ ಮಾತ್ರವಾಗಿದ್ದಾನೆ. So our purpose is to love God ನಮ್ಮ ಉದ್ದೇಶ ಏನಾಗಿರ್ತದೆ ಅಂದ್ರೆ ನಾವು ದೇವರನ್ನ ಪ್ರೀತಿ ಮಾಡಬೇಕು and to know him. ಆತನನ್ನ ನಾವು ಹೊಂದಿಕೊಳ್ಳಬೇಕು. So you become friends with him. ಅದೇನಾಗುತ್ತದೆ ಅಂದ್ರೆ ನೀವು ದೇವರ ಮಧ್ಯದಲ್ಲಿ ಸಂಬಂಧ ಹುಟ್ಟುತ್ತದೆ, ಅದೇನಂದ್ರೆ ಸ್ನೇಹಿತ ಸಂಬಂಧ. There are so many connections we have with God. He is our father, ನಮ್ಗೆ ಎಷ್ಟೊಂದು ಸಂಬಂಧಗಳಿದೆ. ಒಂದು ತಂದೆಯ ಮಧ್ಯದಲ್ಲಿ ನಮಗೆ ಸಂಬಂಧ, he is a brother, ಆತ ನಮ್ಮ ಸ್ನೇಹಿತನಾಗಿದ್ದಾನೆ, he is a friend. ಆತ ನಮ್ಮ ಸ್ನೇಹಿತನಾಗಿದ್ದಾನೆ. All of these are in the Bible, by the way. ಇದೆಲ್ಲ ಬೈಬಲ್ ಅಲ್ಲಿ ಬರ್ತಿದೆ. Okay, tell me what happens when you become friends with somebody. ನನ್ಗೆ ಒಂದು ಹೇಳಿ, ನೀವು ಯಾರ ಹತ್ರ ಆದ್ರೂ ನೀವು ಸ್ನೇಹಿತರಾದ್ರೆ ಏನಾಗುತ್ತದೆ? You become a little bit more like that person. ಏನಾಗುತ್ತದೆ ಅಂದ್ರೆ ನೀವು ನಿಮ್ಮ ಸ್ನೇಹಿತರ ಹಾಗೆಯೇ ಏನಾಗ್ತೀರಾ, ಅವರ ಸ್ವಭಾವಗಳನ್ನ ನೀವು ಹೊಂದಿಕೊಳ್ತೀರಾ. And this is what God is calling us to do when we are with God and with Jesus. ಇದೇ ಹಾಗೆಯೇ ಸಹ ನಾವು ಯೇಸು ಕ್ರಿಸ್ತನಲ್ಲಿ ಯಾವಾಗ ಇರ್ತೇವೋ ಆತನ ಸ್ವಭಾವವು ಸಹ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. One of the verses that we read ಒಂದು ವಾಕ್ಯ ಓದಿದ್ರಿ is that when we want to become like our friend Jesus, ನಾವು ಯೇಸು ಸ್ವಾಮಿಯ ಹಾಗೆ ನಾವು ಆಗ್ಬೇಕಂದ್ರೆ, like our father, like our savior, ನಮ್ಮ ತಂದೆ, ನಮ್ಮ ರಕ್ಷಕನು. you can go to Galatians 5. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯ ಹೇಳಿದ ಪ್ರಕಾರ, the flesh desires what is contrary to the spirit. ಯಾಕಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ. They are in conflict with one another. ಯಾಕಂದ್ರೆ ಅವರು ಯುದ್ಧ ಮಾಡ್ತಾ ಇದ್ದಾರೆ. When I wanted to become like my friend, ನಾನು ನನ್ನ ಸ್ನೇಹಿತನ ತರ ಆಗ್ಬೇಕಂದ್ರೆ I wanted sugar ನನಗೆ ಸಕ್ಕರೆ ಬೇಕಾಗಿತ್ತು, because I was used to sugar. ಯಾಕಂದ್ರೆ ನನಗೆ ಸಕ್ಕರೆ ತುಂಬಾ ಇಷ್ಟ. But actually, did you know sugar is not good for you? ಆದ್ರೆ ನಿಮ್ಗೆ ಒಂದು ಗೊತ್ತಾ, ನೀವು ಸಕ್ಕರೆ ತುಂಬಾ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರ. It's not good for health. ನಿಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರವಾಗಿದೆ. But I want sugar. ಆದ್ರೆ ನನಗೆ ಸಕ್ಕರೆ ತುಂಬಾ ಇಷ್ಟ. I am so used to it. ಅದನ್ನ ನಾನು ತಿಂದಿ ನನಗೆ ತುಂಬಾ ಇಷ್ಟ ಆಗಿದೆ ನನಗೆ. And this is true for all of life. ಹೀಗೆ ನಮ್ಮ ಜೀವಿತದಲ್ಲೂ ಸಹ ನಮಗೂ ಸಹ ಎಷ್ಟೊಂದು ಇಷ್ಟವಾಗುತ್ತದೆ. Jesus asked us and says, you can be like me. ಯೇಸು ಸ್ವಾಮಿ ಏನಂತಿದ್ದಾನೆ ಅಂದ್ರೆ, ನೀವು ನನ್ನ ಕೇಳಿ ನೀವು ನನ್ನ ಹಾಗೆ ಆಗಬಹುದು. And I demonstrate the fruit of the Spirit. ಯಾಕಂದ್ರೆ ನಾನು ಪವಿತ್ರಾತ್ಮದ ಫಲವನ್ನು ನಾನು ತೋರ್ಪಡಿಸುತ್ತಿದ್ದೇನೆ. Love, joy, peace, patience, kindness, goodness, gentleness, faithfulness, self-control. ಪ್ರೀತಿ, ಸತ್ಯತೆ, ಆನಂದ, ತಾಳ್ಮೆ, ದಯೆ, ಸಮಾಧಾನ, ಇದನ್ನೆಲ್ಲ ಸಹ ನಾನು ಅದನ್ನ ತೋರಿಸ್ತಾ ಇದ್ದೇನೆ. This is the kind of person you can be. ಹೀಗೆ ನನ್ನ ಹಾಗೆ ಸಹ ಇಂಥ ಮನುಷ್ಯನು ಸಹ ನೀನು ಆಗಬಹುದು. But every day is a fight. ಆದ್ರೆ ಪ್ರತಿದಿನ ನಮ್ಗೆ ಹೋರಾಟವಾಗಿದಲ್ಲ. I want to be like that. ನನ್ಗೆ ಹಾಗೆ ಇರುವುದಕ್ಕೆ ಇಷ್ಟ, but I'm not able to be like that. ಆ ತರ ಇರುವುದಕ್ಕೆ ನಮ್ಗೆ ಆಗ್ತಾ ಇಲ್ಲ. Constantly there is something that is stopping me. ನಮ್ಮ ಜೀವಿತದಲ್ಲಿ ಏನಾಗ್ತಿದೆ ಅಂದ್ರೆ ಪ್ರತಿದಿನವೂ ಸಹ ನಮ್ಗೆ ಅದು ಒಂದು ಯುದ್ಧವಾಗ್ತಾ ಇದೆ. But God calls us to be like Jesus. ಆದ್ರೆ ದೇವರು ಏನಂತಿದ್ದಾನೆ ಅಂದ್ರೆ, ನೀವು ಕ್ರಿಸ್ತನ ಹಾಗೆ ನೀವು ಇರಬೇಕು. And the fruit of the Spirit actually is one fruit, you know. ಪವಿತ್ರಾತ್ಮದ ಫಲ ಬರೀ ಒಂದೇ ಆಗಿದೆ, ಗೊತ್ತಾ ನಿಮ್ಗೆ? It's like you can take any one of this fruit. ನೀವು ಇದರಲ್ಲಿ ಯಾವ್ದಾದ್ರು ಫಲಗಳನ್ನ ನೀವು ಬೆಳೆಯಬಹುದು. Let's take the orange. ನಾವು ಒಂದು ಕಿತ್ಲೆಹಣ್ಣು ತಗೊಂಡ್ಬಹುದು. What is there in the orange? You have the cover. ನೀವು ಕಿತ್ಲೆಹಣ್ಣು ತಗೊಂಡಿರ್ಬೇಕಾದ್ರೆ ಅದು ಆಚೆ ಕಡೆ ಏನಿದೆ?
Then you have the white portion when you open the cover. ನೀವು ಅದನ್ನ ನೀವು ಕಿತ್ಲೆಯನ್ನ ನೀವು ಮೊದಲನೇದಾಗಿ ನೀವು ಬಿಚ್ಚಿದ್ರೆ ಮೊದಲನೇದಾಗಿ ಏನಿದೆ ಒಂದು ವೈಟ್ ಕಲರ್ ತರ ಏನೋ ಒಂದು ಪೊರೆ ತರ ಇರುತ್ತದೆ. Then you have the juice sack, the thing that you actually eat. ಆಮೇಲೆ ನಿಮ್ಗೆ ಅಲ್ಲಿರುವಂತಹ ಜ್ಯೂಸ್ ಇಲ್ಲಂದ್ರೆ ರಸ ಇರ್ಬೋದು, ಅದನ್ನ ನೀವು ನೋಡಬಹುದು. And inside that you'll have some seed. ಅದರ ಮಧ್ಯದಲ್ಲಿ ಏನಿರ್ತದೆ ಅದರ ಬೀಜವಿರುತ್ತದೆ. But it's only one fruit. ಅದು ಒಂದೇ ಫಲ ಅಲ್ಲ. Right? That is how the fruit of the Spirit is. ಹಾಗೆ ಆ ಪವಿತ್ರಾತ್ಮನ ಫಲವೂ ಸಹ ಹಾಗೆ ಇರುತ್ತದೆ. It all comes together. ಅದೆಲ್ಲ ಜೊತೆಯಾಗಿ ಬರುತ್ತದೆ. Sometimes you see one part before another part. ನೀವು ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಒಂದೊಂದು ಭಾಗಗಳನ್ನ ನೀವು ಬೇರೆ ರೀತಿಯಾಗಿ ನೋಡ್ತೀರಾ. But it is only one fruit. ಆದ್ರೆ ಅದು ಒಂದೇ ಒಂದು ಫಲವಾಗಿರುತ್ತದೆ. And as we connect to Jesus, ನಾವು ಹೇಗೆ ಯೇಸು ಸ್ವಾಮಿಯಲ್ಲಿ ನಾವು ಒಂದಾಗಿ ಇರ್ತಿದ್ದೇವೋ, as we worship like we did today morning, ನಾವು ಹೇಗೆ ನಾವು ದೇವರನ್ನ ಇವತ್ತು ನಾವು ಹೇಗೆ ಆರಾಧನೆ ಮಾಡಿದ್ರು, as we pray like we did today morning, ನಾವು ಹೇಗೆ ಪ್ರಾರ್ಥನೆ ಮಾಡಿದ್ರು ಇವತ್ತು, as we read the Bible like we did today morning, ನಾವು ದೇವರ ವಾಕ್ಯ ಹೇಗೆ ಓದಿದ್ರು ಇವತ್ತು, as we fellowship with one another and come together like we are doing now, ನಾವು ಹೇಗೆ ಇನ್ನೊಬ್ಬರ ಜೊತೆ ನಾವು ಅನ್ಯೋನ್ಯತೆ ಇರುತ್ತದೋ ಇವತ್ತಿನ ಹಾಗೆ we are connecting with God. ನಾವು ದೇವರ ಜೊತೆ ಸಂಬಂಧವನ್ನು ಬೆಳೆಸ್ತಾ ಇದ್ದೇವೆ. He's changing us, ಆತ ನಮ್ಮನ್ನ ಬದಲಾಯಿಸ್ತಾ ಇದ್ದಾನೆ. but we are in a fight. ಆದ್ರೆ ನಾವು ಯುದ್ಧದಲ್ಲಿದ್ದೇವೆ. Okay? So, the good news is the fight, we are not in the fight alone. ಆದ್ರೆ ಶುಭ ಸಂದೇಶ ಏನಂದ್ರೆ ನಾವು ಈ ಯುದ್ಧದಲ್ಲಿ ನಾವು ಒಬ್ಬರೇ ಇಲ್ಲ. And that is why we do all these things that's why we connect to God. ಅದಕ್ಕಾಗಿಯೇ ನಾವು ಏನ್ ಮಾಡ್ತಿದ್ರಿ, ಪ್ರತಿದಿನವೂ ಸಹ ನಾವು ದೇವರ ಮಧ್ಯದಲ್ಲಿ ಸಂಬಂಧವನ್ನು ಬೆಳೆಸ್ತಾ ಇದ್ದೇವೆ. All right? But now let's come to gentleness. ನಾವು ಇವತ್ತು ಸಾಧುತ್ವ ಬಗ್ಗೆ ನಾವು ಮಾತಾಡಿಕೊಳ್ಳೋಣ, ಇಲ್ಲಾಂದ್ರೆ ಮೃದುತ್ವ. Okay, that was one part of the fruit of the Spirit. ನಾವು ಒಂದು ಭಾಗವನ್ನು ನೋಡಿದ್ರಿ, ಅದು we are speaking about today. ಇವತ್ತು ಒಂದು ಫಲವನ್ನು ಕುರಿತು ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಸಾಧುತ್ವ ಬಗ್ಗೆ. But before we talk about gentleness, ನಾವು ಸಾಧುತ್ವ ಬಗ್ಗೆ I ಮಾತಾಡ್ತಿದ್ದೇವೆ. want to ask you one question. ನಾನು ಒಂದು ಪ್ರಶ್ನೆ ನಿಮ್ನೆಲ್ಲ ಕೇಳಬೇಕು. Can we commit to continuously doing what we did today? Worship God, pray, read the Bible, be in community. And can we commit to wanting to become like Him every day? ನಾವು ಪ್ರತಿದಿನವೂ ಸಹ ನಮ್ಮ ಕೈಯಲ್ಲಿ ಸಾಧ್ಯವಾಗಿರುತ್ತಾ ನಾವು ಇವತ್ತು ಹೇಗೆ ಇದ್ರೆ ನಾವು ಪ್ರತಿದಿನವೂ ಸಹ ದೇವರ ವಾಕ್ಯನ ಓದಿ ಪ್ರೇಯರ್ ಮಾಡಿ ನಾವು ಹಾಗೆ ಅನ್ಯೋನ್ಯತೆಯಲ್ಲಿ ಇರ್ಬೇಕಂತ ನಾವು ಆಶೆ ಪಟ್ಟರೆ ಅದೆಲ್ಲ ನಮ್ಮ ಪ್ರತಿದಿನವೂ ಸಹ ಆಗುತ್ತದ? Is it okay? Can we raise our hands? ಅದಾಗ್ತದ ನಮ್ಮ ಕೈಯಲ್ಲಿ? Thank you. Yes. Yeah. You will not be perfect. ನಾವೆಲ್ಲರೂ ಸಹ ನಾವು ಪರ್ಫೆಕ್ಟ್ ಆಗಿ ಇರುವುದಕ್ಕೆ ಸಾಧ್ಯವಿಲ್ಲ. But every day you will make little progress. ಆದ್ರೆ ಪ್ರತಿದಿನವೂ ಸಹ ನಾವು ಕೊಂಚ ಇಲ್ಲಾಂದ್ರೆ ಸ್ವಲ್ಪವಾಗಿ ಸಹ ನಾವು ಸರಿಯಾಗಿ ಇರಬಹುದು. Great. Now, what is gentleness? ಮೃದುತ್ವ ಅಂದ್ರೆ ಏನು, ಇಲ್ಲಾಂದ್ರೆ ಸಾಧುತ್ವ ಅಂದ್ರೆ ಏನು? There's a Greek word in the Bible ಒಂದು ಗ್ರೀಕ್ ಪದ ವಾಕ್ಯದಲ್ಲಿ ಹೇಳ್ತಾರೆ, explains gentleness. ಮೃದುತ್ವ ಬಗ್ಗೆ ಮಾತಾಡುತ್ತದೆ. It calls it controlled power. ದೇವರ ವಾಕ್ಯದಲ್ಲಿ ಹೇಳಬೇಕಾದ್ರೆ ಅದೇನನ್ನುತ್ತದೆ, ಅದನ್ನ ಹತೋಟಿಗೆ ತೆಗೆದುಕೊಳ್ಳುವಂತಹ ಶಕ್ತಿ. Do you know what is power? ನಿಮ್ಗೆ ಶಕ್ತಿ ಅಂದ್ರೆ ಗೊತ್ತಾ? Being able to do something that others cannot do. ನಿಮ್ಗೆ ಆ ಶಕ್ತಿ ಏನಂದ್ರೆ ಇನ್ನೊಬ್ಬರಿಗೆ ಆಗದಿರುವಂತಹ ಶಕ್ತಿ ನಿಮ್ಮ ಹತ್ರ ಇರುತ್ತದೆ. Who here has power? ಇಲ್ಲಿ ಯಾರ್ಯಾರಿಗೆ ಶಕ್ತಿ ಇದೆ? Everyone has power. Very good. ಎಲ್ಲರಿಗೂ ಸಹ ಇದೆ. What kind of power do you have? Can you tell me? ಆಯ್ತು, ನಿಮ್ಗೆ ಎಲ್ಲರಿಗೂ ಶಕ್ತಿ ಇದೆ ಅಂದ್ರೆ ಎಂತ ಶಕ್ತಿ ಇದೆ? Working. Okay. Talking. Speaking. Okay. Weightlifting. Weightlifting. Very good. Okay. Working and washing. ಅಡಿಗೆ ಮಾಡ್ಬೋದು, ಇಲ್ಲಾಂದ್ರೆ ಪಾತ್ರೆ ತೊಳೆಯುವುದು. But these are very good examples. ಆದ್ರೆ ಇದೆಲ್ಲ ಚೆನ್ನಾಗಿರುವಂತಹ ಉತ್ತರ ಕೊಟ್ಟಿದ್ದೀರಾ. What is the meaning of controlled power? ನನ್ಗೆ ಒಂದು ಅರ್ಥ ಹೇಳಿ, ಈ ಹತೋಟಿಗೆ ತೆಗೆದುಕೊಳ್ಳುವಂತಹ ಶಕ್ತಿ ಅಂದ್ರೆ ಏನು? Think about it. ಅದ್ರ ಬಗ್ಗೆ ಯೋಚನೆ ಮಾಡಿ. So let me talk about 3 kinds of power that we have. ನಾನು ಮೂರು ಶಕ್ತಿ ನಿಮಗೆ ನಾನು ಹೇಳಿಕೊಳ್ತೇನೆ, ಅದು ನಮ್ಮಲ್ಲಿ ಇರುವಂತ. You said all of it, most of it. ನೀವು ಅದನ್ನೆಲ್ಲ ಸುಮಾರು ಹೇಳಿದ್ದೀರಾ. Okay, one power is power we have through our position. ನಾವು ಒಂದು ಶಕ್ತಿ ಏನಂದ್ರೆ ನಮ್ಮಲ್ಲಿ ಇರುವಂತಹ ಅಧಿಕಾರ. Okay, what kind of position do we have? ನಮಗೆ ಈ ಎಂತಹ ಅಧಿಕಾರ ಇದೆ? Can you give me some example? ಯಾವ್ದಾದ್ರು ನೀವು ಉದಾಹರಣೆ ಕೊಡ್ತೀರಾ? ಎಂತಹ ಅಧಿಕಾರ ನಮ್ಗಿದೆ? Leadership. ನಾಯಕತ್ವ. Okay, there are many forms of leadership. ನಾಯಕತ್ವದಲ್ಲೂ ಸಹ ತುಂಬಾ ವಿಧವಾದಂತಹ ನಾಯಕತ್ವ ಇದೆ. Money. Okay.
Having money, yeah, that's good. Yeah. What else? Okay, yeah. So Election. basically, Neta. Okay, Neta is one example of having power. Okay, what else? Right. ಹೆಂಡತಿಯ ಹತೋಟಿಯಲ್ಲಿರುವುದು, Husband has power. ಗಂಡನಿಗೆ ಅಧಿಕಾರ ಇರುವುದು, Parent has power over children. ತಂದೆ ತಾಯಿಗೆ ಮಕ್ಕಳ ಮಧ್ಯದಲ್ಲಿ ಅಧಿಕಾರ ಇರುವುದು. Okay. Sometimes elder sister has power over younger brother. ದೊಡ್ಡ ತಂಗಿ ಏನ್ ಮಾಡ್ತಾರೆ, ಚಿಕ್ಕ ತಮ್ಮನ Is it ಮೇಲೆ true? ಅಧಿಕಾರ ಇರಬಹುದು, ಇಲ್ಲಾಂದ್ರೆ ಅಣ್ಣ ತಮ್ಮನ ಮಧ್ಯದಲ್ಲಿ ಅಧಿಕಾರ ಇರಬಹುದು. Okay, so that's one kind of power. Power that comes from authority, adhikar. ಅಧಿಕಾರ ನಾಯಕತ್ವ ಇರ್ಬೋದು, ಅಂತಹ ಅಧಿಕಾರ ನಾವು ನೋಡಬಹುದು. Just by nobody told, nobody gave me, but I'm born like that. ಯಾರು ಸಹ ಹೇಳಿ ಕೊಡಲಿಲ್ಲ, ಅದು ನಮ್ಮಲ್ಲೇ ಹುಟ್ಟಿದೆ. I'm born a man. Sometimes just by being born a man, I have power. ನಾನು ಗಂಡಸಾಗಿ ಏನಾಗುತ್ತದೆ, ಅಂತಹ ನಾಯಕತ್ವ ಸ್ವಭಾವ ನನ್ನಲ್ಲಿ ಇರುತ್ತದೆ. Yeah, I am born. When the child is born, automatically I become parent. ನಾನು ಯಾವಾಗ ಮಗನಾಗಿ ಹುಟ್ಟು ಬರ್ತಾನೋ ಈ ಜಗತ್ತಿಗೆ, ಆ ಅಧಿಕಾರ ಎಲ್ಲ ನನಗೆ ಬರುತ್ತದೆ. So all of us experience power. All of us have power. ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ಶಕ್ತಿ ಇದೆ, Through our ಅಧಿಕಾರ ಇದೆ. position. From the position we have. ನಮ್ಗೆ ಪ್ರತಿಯೊಬ್ಬರು ಸಹ ಒಂದೊಂದು ಅಧಿಕಾರ ಇದೆ. Then we have power through our words. All of you mentioned that in different ways. ನಮ್ಮ ಮಾತಿನಲ್ಲಿ ಒಂದು ಶಕ್ತಿ ಇದೆ. But what is the kind of power we have through our words? ನಮ್ಮ ಮಾತಿನಲ್ಲಿ ಹೇಗೆ ಶಕ್ತಿ ಇದೆ? Do you know the Bible says the words can give life? ದೇವರ ವಾಕ್ಯ ಹೇಳ್ತದೆ ಒಂದು ಗೊತ್ತಾ, ನಮ್ಮ ಮಾತಿನಲ್ಲಿ ಒಬ್ಬರಿಗೆ ನಾವು ಜೀವ ಕೊಡಬಹುದು, Or words can tear down. ಇನ್ನೊಬ್ಬರನ್ನ ನಾವು ಮುರಿದು ಹಾಕಬಹುದು, ಇಲ್ಲಾಂದ್ರೆ ಒಡೆದು ಹಾಕಬಹುದು. So you have the power ನಿಮಗೆ ಶಕ್ತಿ ಇದೆ to tear down somebody ಒಬ್ಬರನ್ನ ಹೊಡೆದು ಹಾಕಬಹುದು, or to give them life. ಇಲ್ಲಾಂದ್ರೆ ಅವ್ರಿಗೆ ಜೀವನ ಒದಗಿಸಿ ಕೊಡಬಹುದು. Right? So that's one more kind of power. ಅದೊಂದು ಅಧಿಕಾರವನ್ನು ನಾವು, ಅದೊಂದು ಶಕ್ತಿಯನ್ನು ನಾವು ಮಾತಾಡುತ್ತಿದ್ದೇವೆ. What is another kind of power? Somebody said weightlifting. ಇನ್ನೊಬ್ರು ಸಹ ಹೇಳಿದ್ರು, ಇನ್ನೊಂದು ಶಕ್ತಿ ಏನಂದ್ರೆ weight lifting, ಇಲ್ಲಾಂದ್ರೆ ತುಂಬಾ ಭಾರವಾದ ವಸ್ತುಗಳನ್ನ ನಾವು ಹೊತ್ತಬಹುದು. Physical strength. ನಮಗೆ ಶಾರೀರಿಕದಲ್ಲಿ ಇರುವಂತಹ ಶಕ್ತಿ. We have physical strength. That's power. ನಮಗೆ ಶಾರೀರದಲ್ಲೂ ಸಹ ಶಕ್ತಿ ಇದಲ್ಲ. Through physical strength, we can hurt somebody. ನಮ್ಮ ಶಾರೀರಿಕದಲ್ಲಿ ಇರುವಂತಹ ಶಕ್ತಿಯಲ್ಲೂ ಸಹ ಇನ್ನೊಬ್ಬರಿಗೆ ನಾವು ನೋವಿಸಬಹುದು. Or we can protect somebody. ಇಲ್ಲಾಂದ್ರೆ ಒಬ್ಬೊಬ್ಬರನ್ನ ನಾವು ಕಾಪಾಡಬಹುದು. So these are all the kinds of power we have. Many more are there. ಇಂತಹ ಶಕ್ತಿ ನಾವು ಸ್ವಲ್ಪ ಶಕ್ತಿಗಳನ್ನ ನಾವು ನೋಡಿದ್ದೇವೆ, ಆದ್ರೆ ಇನ್ನ ಎಷ್ಟೊಂದು ಶಕ್ತಿಗಳು ಸಹ ಈ ಜಗತ್ತಲ್ಲಿ ಇದೆ. But what is gentleness? ಅಲ್ಲೇ ಸಾಧುತ್ವ ಅಂದ್ರೆ ಏನು? Control power. Control power. ನಾವು ಶಕ್ತಿಯನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. Did you understand? ಸಾಧುತ್ವ ಅಂದ್ರೆ ಗೊತ್ತಾಯ್ತಾ? ಅದರ ಅರ್ಥ ಗೊತ್ತಾಯ್ತಾ? Gentleness means ಸಾಧುತ್ವ ಅಂದರೆ to control the power that we have, ನಮ್ಮ ಶಕ್ತಿಯನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು, so that it does not serve me. ಆ ಶಕ್ತಿ ಬಂದು ನನ್ನನ್ನ ಮಾತ್ರ ನಾನು ಸೇವೆ ಮಾಡುವುದಲ್ಲ, but it serves others. ಆದ್ರೆ ಇನ್ನೊಬ್ಬರನ್ನು ನಾವು ಸೇವೆ ಮಾಡಬೇಕು. Who are the others? ಯಾರು ಮತ್ತೊಬ್ಬರಂದರೆ? Those who have less power than me. ಯಾರ್ಯಾರಿಗೆ ಶಕ್ತಿ ಇಲ್ಲಂದ್ರೆ ಅಧಿಕಾರ ಸ್ವಲ್ಪ ಇದೋ ಅವ್ರಿಗೆ ನಾವು ಸೇವೆ ಮಾಡಬೇಕು. So I want you to think about who has less power than you in your surrounding. ನೀವು ಯೋಚನೆ ಮಾಡ್ಬೇಕು, ಏನಂದ್ರೆ ನಿಮ್ಮ ಪಕ್ಕದಲ್ಲಿ ಇರ್ಬೋದು, ಅಕ್ಕಪಕ್ಕದಲ್ಲಿ ಇರ್ಬೋದು, ನಿಮ್ಮ ಪಕ್ಕದಲ್ಲಿ ಯಾರ್ಯಾರಿಗೆ ಸ್ವಲ್ಪ ಅಧಿಕಾರ ಇದೆ, ಇಲ್ಲಂದ್ರೆ ಶಕ್ತಿ ಇದೆ. And now I want you to think about how did you use this power? ಇವಾಗ ನೀವು ಆಲೋಚನೆ ಮಾಡ್ಬೇಕು, ಏನಂದ್ರೆ ನೀವು ಈ ಶಕ್ತಿಯನ್ನು ನೀವು ಹೇಗೆ ಇನ್ನೊಬ್ಬರ ಮೇಲೆ ಉಪಯೋಗಿಸಿದರಿ. In a husband-wife relationship, ಗಂಡ ಹೆಂಡತಿ ಮಧ್ಯದಲ್ಲಿ ಇರಬಹುದು. Did you use this power to protect and empower and support your spouse? ನೀವು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ನಿಮ್ಮ ಶಕ್ತಿಯನ್ನು ಇಲ್ಲಾಂದ್ರೆ ಅಧಿಕಾರವನ್ನು ನೀವು ಇನ್ನೊಬ್ಬರನ್ನು ನೀವು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ಉಪಯೋಗಿಸಿದರ? Or did you use this power to suppress and control? ಅಲ್ಲಂದ್ರೆ ಈ ಅಧಿಕಾರ ನೀವು ಉಪಯೋಗಿಸಿ ಇನ್ನೊಬ್ಬರನ್ನ ನೀವು ಹೊಡೆದು ಹಾಕ್ತಾ ಇದ್ದೀರಾ, ಇಲ್ಲಾಂದ್ರೆ ನೋಯಿಸ್ತಾ ಇದ್ದೀರಾ? Were you gentle or did you have uncontrolled power? ನೀವು ಸಾಧುತ್ವದಿಂದ ನೀವು ಆ ಶಕ್ತಿಯನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಂಡ್ರ, ಇಲ್ಲಾಂದ್ರೆ ಹತೋಟಿಯಿಂದ ಇಟ್ಟುಕೊಳ್ಳದ್ರಿಂದ ನೀವು ಇನ್ನೊಬ್ಬರಿಗೆ ನೋವು ಮಾಡ್ತೀರ? What about the
all men, how did we treat the women around us? ಇಲ್ಲಾಂದ್ರೆ ನೀವು ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ, ನಾವು ಗಂಡಸರಾಗಿರ್ಬೇಕು, ನಾವು ಹೆಣ್ಣು ಮಕ್ಕಳನ್ನು ನಾವು ಹೇಗೆ ನಾವು ಅವ್ರನ್ನ ನೋಡ್ತಿದ್ದೇವೆ. All elders, how did we treat the younger one? ಇಲ್ಲಾಂದ್ರೆ ನಾಯಕರಾಗಿರುವಂತವ್ರು ಇರ್ಬೋದು, ಇಲ್ಲಾಂದ್ರೆ ದೊಡ್ಡವರಾಗಿರ್ಬೋದು, ನೀವು ಇನ್ನು ಚಿಕ್ಕವರು ಇರ್ಬೇಕಾದ್ರೆ ಅವ್ರನ್ನ ನೀವು ಸಹ ಹೇಗೆ ನೀವು ಯೋಚನೆ ಮಾಡ್ತಿದ್ದೀರಾ? All stronger, how did you treat the weaker one? ನೀವು ಯಾರ್ಯಾರು ಶಕ್ತಿಯಾಗಿ ಬಲದಲ್ಲಿ ಇದ್ದೀರೋ, ನೀವು ಬಲಹೀನತೆ ಇರುವಂತವರನ್ನ ನೀವು ಹೇಗೆ ನೀವು ಅವ್ರನ್ನ ನೀವು ನೋಡ್ತಾ ಇದ್ದೀರಾ? How did we use our words? ನಮ್ಮ ಪದಗಳು ಇರ್ಬೋದು, ನಮ್ಮ ಮಾತು ಇರ್ಬೋದು, ಇನ್ನೊಬ್ಬರಿಗೆ ನಾವು ಹೇಗೆ ಉಪಯೋಗಿಸ್ತಿದ್ದೇವೆ? I can shout, ನಾನು ಜೋರಾಗಿ ಕಿಚ್ಚಬಹುದು, or I can speak gently. ಇಲ್ಲಾಂದ್ರೆ ನಾನು ಸಾಧುತ್ವದಿಂದ, ನಾನು ಸಾಧಾರಣ ಮನಸ್ಸಿಂದ ನಾನು ಮಾತಾಡಬಹುದು. I can criticize and say things to you which can make you feel down. ನಾನು ನಿಮ್ಮನ್ನ ಕೀಳಾಗಿ ನಾನು ಎಷ್ಟೊಂದು ಮಾತು ಸಹ ಪದವನ್ನ ಉಪಯೋಗಿಸಿ ನಿಮ್ಮನ್ನ ಎಲ್ಲ ಕೀಳಾಗಿ ನಾನು ಮಾತಾಡಬಹುದು. I can call you names. ನಿಮಗೆ ಬೇರೆ ಬೇರೆ ವಚನದಿಂದ ನಾನು ಮಾತಾಡಬಹುದು. I can tell you you're stupid. ನೀವು ಕೆಲಸಕ್ಕೆ ಬಾರದರಾಗಿರ್ಬೋದು ಅಂತ ನಾನು ಹೇಳಬಹುದು. I can tell you you're foolish. ನಿನ್ಗೆ ತಲೆ ಇಲ್ಲ, ಬುದ್ಧಿ ಇಲ್ಲ ಎಂದಾಗ ನಾನು ನಿಮ್ಗೆಲ್ಲ ಹೇಳ್ಬಹುದು. How am I using the power? ಆದ್ರೆ ನನ್ಗೆ ಕೊಟ್ಟಿರುವಂತಹ ಅಧಿಕಾರ, ಶಕ್ತಿ ನಾನು ಹೇಗೆ ಉಪಯೋಗಿಸ್ತಿದ್ದೇನೆ? It only ends up tearing down somebody else. ನಾನು ಹೀಗೆ ಮಾಡ್ತಿದ್ರೆ ಇನ್ನೊಬ್ಬರಿಗೆ ಏನಾಗುತ್ತದೆ ಅಂದ್ರೆ ನನ್ನ ಸಂಬಂಧ ಇರ್ಬೋದು, ನನ್ನ ಮಾತಿಂದ ಇನ್ನೊಬ್ಬರನ್ನ ಹೊಡೆದು ಹಾಕುತ್ತಾ ಇದ್ದೇನೆ. But what can I say? How can I control this power to serve the other person? ನಾನು ಹೇಗೆ ಮಾತಾಡಬಹುದು, ಇಲ್ಲಾಂದ್ರೆ ಇನ್ನೊಬ್ಬರನ್ನ ನಾನು ಹೇಗೆ ಅವ್ರನ್ನ ಟ್ರೀಟ್ ಮಾಡಬಹುದು? I can decide never to say something harsh with my mouth. ನಾನು ಒಂದು ಆಲೋಚನೆ ಮಾಡಿ ನಾನು ಇಂತಹ ವಚನ, ಇಲ್ಲಾಂದ್ರೆ ಕೆಟ್ಟ ಆಲೋಚನೆ ಇರ್ಬೋದು, ಕೆಟ್ಟ ವಚನ ನಾನು ಇನ್ನೊಬ್ಬರಿಗೆ ಹೇಳ್ಕೊಡುದಂದ್ರೆ ನಾವು ಸಹ ಆ ನಿರ್ಧಾರ ನಮ್ಮ ಕೈಯಲ್ಲಿದೆ. I can only decide to say nice things about the other person. ನಾನು ಆಲೋಚನೆ ಮಾಡಿ ನಾನು ಇನ್ನೊಬ್ಬರಿಗೆ ನಾನು ಒಳ್ಳೆ ಮಾತು ಮಾತ್ರ ಆಡ್ಬೇಕಂದ್ರೆ ನೀವು ಅದನ್ನ ಮಾತ್ರ ನೀವು ಮಾತಾಡ್ತೀರಾ. Whether it's my wife, ಅದು ನಮ್ಮ ಹೆಂಡತಿ ಆಗಿರ್ಬೋದು, my husband, ನನ್ನ ಗಂಡನಾಗಿರ್ಬಹುದು, my children, ನನ್ನ ಮಕ್ಕಳಾಗಿರ್ಬಹುದು, our siblings, brothers and sisters, ನನ್ನ ಅಕ್ಕ ತಮ್ಮ ಅಣ್ಣ ತಮ್ಮಂದಿರಬಹುದು, people that work with us, ನನ್ನ ಜೊತೆದಲ್ಲಿ ಕೆಲಸ ಮಾಡೋರಾಗಿರ್ಬಹುದು, the children that who are there in our community. ನಮ್ಮ ಮಧ್ಯದಲ್ಲಿ ಇರುವಂತಹ ಮಕ್ಕಳಾಗಿರ್ಬಹುದು. Think about this. ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ. In the last week, ನೀವು ಹೋದ ವಾರ how many harsh things did you say to one another? ನೀವು ಇನ್ನೊಬ್ಬೊಬ್ಬರಿಗೆ ಎಷ್ಟೊಂದು ನೋವು ಮಾಡಿರ್ತೀರ, ಎಷ್ಟೊಂದು ನಿಮ್ಮ ಮಾತಿಂದ ಎಷ್ಟು ಜನಕ್ಕೆ ನೋವು ಮಾಡಿರ್ತೀರ. And how many life-giving things did you say? ನೀವು ಇನ್ನೊಬ್ಬರಿಗೆ ನೀವು ಜೀವ ಕೊಡುವಂತದ್ದು, ಇಲ್ಲಾಂದ್ರೆ ಸಂತೋಷ ಕೊಡುವಂತಹ ಮಾತುಗಳನ್ನ ನೀವು ಎಷ್ಟು ಮಾತಾಡಿರ್ತೀರ? You know, we were saying earlier, there is a fight. ನಾವು ಸಹ ಮುಂಚೆ ಮಾತಾಡ್ತಿದ್ರೆ ಏನಂದ್ರೆ ಯುದ್ಧ, ಇಲ್ಲಾಂದ್ರೆ ಜಗಳ ನಡೀತಾ ಇದೆ. I want to become like Jesus. ನಾನು ಯೇಸು ಕ್ರಿಸ್ತನ ಹಾಗೆ ಇರಬೇಕು. But my nature is not to be like that. ಆದ್ರೆ ನನ್ನ ಶಾರೀರ, ಇಲ್ಲಾಂದ್ರೆ ನನ್ನ ದೇಹ ಏನ್ ಮಾಡ್ತಿದೆ? ಯುದ್ಧ ಮಾಡ್ತಾ ಇದೆ. And so if I do evaluation of myself, ನನ್ನ ಜೀವಿತವನ್ನು ನಾನು ಪರಿಶೋಧಿಸಿಕೊಳ್ಳಬೇಕಾದ್ರೆ I might have said much more harsh things than I say nice things. ನಾನು ಎಷ್ಟೊಂದ್ ಸತಿ ತುಂಬಾ ಜನರಿಗೆ ನೋವು ಮಾಡ್ತಾ ಇದ್ದೇನೆ, ಆದ್ರೆ ಸ್ವಲ್ಪ ನಾನು ಇನ್ನೊಬ್ಬರಿಗೆ ಸಂತೋಷ ಇಲ್ಲಾಂದ್ರೆ ಉಜ್ಜೀವನ ಕೊಡುವಂತಹ ಮಾತುಗಳನ್ನ ನಾನು ಸ್ವಲ್ಪ ಮಾತಾಡಿದ್ದೇನೆ. So I have to spend more time with my friend. ಸೊ ನಾನು ನನ್ನ ಸ್ನೇಹಿತರ ಮಧ್ಯದಲ್ಲಿ ನಾನು ಸಮಯ ಕಳಿಬೇಕಾದರೆ, become a little bit more like him. ನಾನು ಅವನ ರೀತಿಯಾಗಿ ಇರಬೇಕಾದರೆ, teach myself to be gentle with my words. ನನಗೆ ನಾನೇ ಹೇಳಿಕೊಳ್ಳಬೇಕು, ನನಗೆ ಸಾಧುತ್ವ ಬೇಕು ಎಂಬುದಾಗಿ. What about physical strength? ಅಂದ್ರೆ ನಮಗೆ ಶಾರೀರದಲ್ಲಿ ಇರುವಂತಹ ಶಕ್ತಿ ಬಗ್ಗೆ, how can we hurt somebody with our hands? ನಮ್ಮ ಕೈಯಿಂದ ನಾವು ಎಷ್ಟೊಂದು ಜನಕ್ಕೆ ನಾವು ನೋವು ಮಾಡ್ತಿರಲ್ಲ. You know, I'm a parent, many of us are parents. ನಾವು ತುಂಬಾ ಜನರು ಸಹ ತಂದೆ ತಾಯಿ ಆಗಿದ್ದೇವೆ. And this is not only for children, all of us have people around us with whom we get angry. ಇದು ಬರೀ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ಸ್ನೇಹಿತರು ಸಹ ನಾವು ಸಹ ಎಷ್ಟೊಂದು ಸತಿ ಹೊಡಿತೇವೆ. And sometimes we might feel like lifting our hands on them. ಯಾಕಂದ್ರೆ ಒಂದ್ಸತಿ ನಮ್ಗೆ ಹೊಡೆದ್ರೆ ನಮ್ಗೆ ತುಂಬಾ ಸಂತೋಷವಾಗುತ್ತದೆ. I had to learn to use a different kind of power. ಆದ್ರೆ ನಾನು ಬೇರೆಯ ಶಕ್ತಿ, ಬೇರೆ ರೀತಿಯಾಗಿರುವಂತಹ ಶಕ್ತಿಯನ್ನು ನಾನು ಉಪಯೋಗಿಸಬೇಕಾಗಿತ್ತು. And this is why I'm going on saying that connection with God is the most important thing. ಅದಕ್ಕೆ ನಾನು ಪದೇ ನಿಮಗೆ ಹೇಳಿಕೊಳ್ತಾ ಇದ್ದೇನೆ, ಏನಂದ್ರೆ ನೀವು ದೇವರ ಮಧ್ಯದಲ್ಲಿ ಸಂಬಂಧದಲ್ಲಿ ಇರಬೇಕು. Because He gives us the power to be gentle. ಯಾಕಂದ್ರೆ ಆತನು ನನಗೆ ಸಾಧುತ್ವ ಎಂಬ ಶಕ್ತಿಯನ್ನು ಆತನು ಕೊಡುತ್ತಾ ಇದ್ದಾನೆ.
That is also power. ಯಾಕಂದ್ರೆ ಅದು ಸಹ ಒಂದು ರೀತಿಯಾಗಿರುವಂತಹ ಶಕ್ತಿಯಾಗಿದೆ. So I had to use little bit more of that power from God and gentleness ದೇವರ ಮುಖಾಂತರವಾಗಿ ಸಾಧುತ್ವ ಎಂಬ ಶಕ್ತಿಯನ್ನು ನಾನು ಉಪಯೋಗಿಸಬೇಕಾಗಿತ್ತು. to sit down ನಾನು ಕೂತುಕೊಂಡು with my children, ನನ್ನ ಮಕ್ಕಳ ಮಧ್ಯದಲ್ಲಿ ಕೂತುಕೊಂಡು, with my wife, ನನ್ನ ಹೆಂಡತಿ ಮಧ್ಯದಲ್ಲಿ ಕೂತ್ಕೊಂಡು, with my colleagues, ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು, ಸ್ನೇಹಿತರ ಮಧ್ಯದಲ್ಲಿ and talk to them. ಅವರ ಮಧ್ಯದಲ್ಲಿ ನಾನು ಮಾತಾಡಬೇಕಾಗಿತ್ತು. Be loving with them. ಅವ್ರ ಜೊತೆ ಪ್ರೀತಿಯಾಗಿ ನಾನು ಮಾತಾಡಬೇಕಾಗಿತ್ತು. Explain to them. ಅವ್ರಿಗೆ ನಾನು ಏನೇನ್ ಮಾಡ್ತಾ ಇದೆ ಎಂಬುದಾಗಿ ನಾನು ಎಲ್ಲಾನು ಸಹ ವಿವರಿಸ್ತಾ ಅವ್ರಿಗೆ ಹೇಳಿದೆ. Have patience with them. ನನಗೆ ಶಾಂತಿ ಬೇಕಾಗಿತ್ತು. I said, no, it all comes together. ಅದೆಲ್ಲ One fruit. ಒಂದೇ ಫಲವಾಗಿ ಬರುತ್ತದೆ. Patience goes with gentleness. ಶಾಂತಿ ಮತ್ತು ಸಾಧುತ್ವ ಹೊಂದಾಗೆ ಹೋಗುತ್ತದೆ. Two things happened. ಎರಡು ಕ್ರಿಯೆ ನನ್ನ ಜೀವಿತದಲ್ಲಿ ಆಯ್ತು. They changed. ಅವರು ಬದಲಾದ್ರು. Not as fast as I like. ನನಗೆ ಹೇಗೆ ಇಷ್ಟ ಇತ್ತು ಹಾಗೆ ಬದಲಾಗಿಲ್ಲ. They're still naughty. ಇನ್ನ ಅವರು ತುಂಟರಾಗಿದ್ದಾರೆ. They still do things which irritate me. ಅವರು ನನಗೆ ಏನ್ ಇಷ್ಟ ಇಲ್ಲ ಅದು ಸ್ವಲ್ಪ ಮಾಡ್ತಾ ಇದ್ದಾರೆ. But slowly they changed. ಆದ್ರೆ ನಿಧಾನವಾಗಿ ಸಹ ಬದಲಾವಣೆ ತೋರಿಸ್ತಾ ಇದ್ದಾರೆ. Over a period of time, ಸಮಯ ಕಳೆದ ನಂತರ they started changing faster than if I beat them. ಅವರು ನಾನು ಒಡೆಯೋದಕ್ಕೆ ಮುಂಚೆನೆ ಅವರು ಬದಲಾಗ್ತಾ ಇದ್ರು. That is one thing that happened. ಅದು ಒಂದು ಕ್ರಿಯೆ ಅದಾಯ್ತು. The second thing that happened, ಎರಡನೇ ಕ್ರಿಯೆ ಏನಾಯ್ತಂದ್ರೆ, which was even more important, ಅದು ತುಂಬಾ ಮುಖ್ಯವಾಗಿದೆ. I changed. ನಾನ್ ಬದಲಾದೆ. Because I learned ಯಾಕಂದ್ರೆ ನಾನು ಒಂದು ಪಾಠ ಕಲಿತೆ. that there is a different way of doing things. ಯಾಕಂದ್ರೆ ನಾವು ಒಂದೊಂದು ಕ್ರಿಯೆ ಇಲ್ಲದ ಕಾರ್ಯಕ್ರಮನ ನಾವು ಬೇರೆ ರೀತಿಯಾಗಿ ನಾವು ಮಾಡಬಹುದು. There is a godly way of doing things. ದೈವಿಕವಾಗಿರುವಂತಹ ನಾವು ಕ್ರಿಯೆಗಳನ್ನ ನಾವು ಮಾಡಬಹುದು. Which is gentle. ಯಾಕಂದ್ರೆ ಅದೊಂದು ಕ್ರಿಯೆ ಏನಂದ್ರೆ Which is ಸಾಧುತ್ವ. controlled power. ಅದು ನಾವು ಹತೋಟಿಗೆ ಇಟ್ಟುಕೊಳ್ಳುವಂತಹ ಶಕ್ತಿ. But now I'm using God's power. ಆದ್ರೆ ನಾನು ದೇವರ ಮುಖಾಂತರವಾಗಿ ದೇವರ ಶಕ್ತಿಯನ್ನು ನಾನು ಉಪಯೋಗಿಸುತ್ತಾ ಇದ್ದೇನೆ. From His character I'm ಆತನ operating. ಸ್ವಭಾವದಿಂದ ನಾನು ಅದನ್ನ ನಾವು ಉಪಯೋಗಿಸ್ತಾ ಇದ್ದೇನೆ. And it's a wonderful feeling. ನಿಮಗೆ ಆ ಭಾವನೆ ಬಗ್ಗೆ ತುಂಬಾ ಸಂತೋಷವಾಗಿರುವಂತಹ ಭಾವನೆವಾಗಿದೆ. Because ಯಾಕಂದರೆ that's the purpose of our life, to love God and to be like Him. ನಮ್ಮ ಜೀವಿತ ಉದ್ದೇಶ ಏನಂದ್ರೆ ನಾವು ದೇವರ ರೀತಿಯಾಗಿ ಇರಬೇಕು. Today I don't have any sugar in my coffee or tea. ಇವತ್ತು ನನ್ನ ಟೀಯಲ್ಲಿ ಇರ್ಬೋದು, ಕಾಫಿಯಲ್ಲಿ ಇರ್ಬೋದು ಸಕ್ಕರೆ ಇಲ್ಲ. I don't feel like it. ಯಾಕಂದ್ರೆ ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ. If you give me sugar in coffee, I cannot drink it. ನೀವು Sometimes I do. ನನ್ನ ಕಾಫಿಯಲ್ಲಿ ನೀವು ಸಕ್ಕರೆ ಹಾಕೊಂಡು ಕೊಟ್ರೆ ನನ್ಗೆ ಇಷ್ಟನೇ ಆಗೋದಿಲ್ಲ ಕುಡಿಯೋದಕ್ಕೆ. In the beginning, when you did not give me sugar, I could not drink. ನೀವು ಮೊದಲನೇದಾಗಿ ನನ್ನ ಜೀವಿತದಲ್ಲಿ ನೀವು ಸಕ್ಕರೆ ಇಲ್ಲದ ಹಾಗೆ ನೀವು ಕೊಟ್ಟರೆ ನನ್ಗೆ ಇಷ್ಟನೇ ಆಗ್ತಾ ಇದ್ದಿಲ್ಲ. Today, if you give me sugar, I cannot drink. ಇವತ್ತು ನೀವು ನನಗೆ ಸಕ್ಕರೆ ಹಾಕಿ ನೀವು ಕೊಟ್ಟರೆ ನನಗೆ ಕುಡಿಯೋಕೆ ಆಗೋದಿಲ್ಲ ಈ ಕಾಫಿನ. I changed. ಯಾಕಂದ್ರೆ ನಾನು ಬದಲಾದೆ. And that is the kind of change God wants in us. ಇಂತಹ ಬದಲಾವಣೆ ಯೇಸು ಕ್ರಿಸ್ತನು ಸಹ ನಿಮ್ಮಲ್ಲಿ ಎಲ್ಲರಲ್ಲೂ ಸಹ ಅಪೇಕ್ಷಿಸ್ತಾ ಇದ್ದಾನೆ. With the fruit of the Spirit. ಯಾಕಂದ್ರೆ ಪವಿತ್ರಾತ್ಮದ ಫಲ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. With gentleness. ಸಾಧುತ್ವ ಫಲನ ನಮ್ಮ ಜೀವಿತದಲ್ಲಿ ಉಪಯೋಗಿಸಿಕೊಳ್ಳಬೇಕು. Controlling our power. ನಮ್ಮ ಶಕ್ತಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. So I want you to think about it for a few seconds. ನೀವು ಈ ಬಗ್ಗೆ ಎಲ್ಲ ನೀವು ಸ್ವಲ್ಪ ಸಮಯ ನೀವು ಆಲೋಚನೆ ಮಾಡಿ. Can you spend just a few moments with God? Close your eyes. ನೀವು ಈ ಸಮಯದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನೀವು ಕಣ್ಗಳನ್ನ ಮುಚ್ಚಿ ಹೇಗೆ ನಾನು ಈ ಪವಿತ್ರಾತ್ಮದ ಫಲವನ್ನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ನೀವು ಆಲೋಚನೆ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ. Ask Him to remind you of all the weak people around you. ದೇವರ ಹತ್ರ ಒಂದು ಕೇಳಿ, ಬಲಹೀನತೆ ಆಗಿರುವಂತಹ ಜನರು ನಿಮ್ಮ ಮಧ್ಯದಲ್ಲಿದ್ದಾರೆ, ಅದನ್ನೆಲ್ಲ ನೀವು ಆಲೋಚನೆ ಮಾಡಿಕೊಳ್ಳಿ. over whom you have some power. ನಿಮಗೆ ಅವರ ಮೇಲೆ ನಿಮಗೆ ಅಧಿಕಾರ ಇರುವುದು, ಶಕ್ತಿ ಇರಬಹುದು. Ask Him to remind you, how have you used that power? ನೀವು ದೇವರ ಹತ್ರ ಕೇಳಿಕೊಳ್ಳಿಲ್ಲ ಅಂದ್ರೆ ಆಲೋಚನೆ ಮಾಡಿ, ನೀವು ನಿಮ್ಮ ಶಕ್ತಿಯನ್ನು ಹೇಗೆ ಬಲಹೀನತೆಯಲ್ಲಿ ಇರುವಂತಹ ಜನರ ಮಧ್ಯದಲ್ಲಿ ಉಪಯೋಗಿಸಿಕೊಳ್ಳಿದ್ದೀರಾ? Is there something about that you want to change? ನೀವು ಕೆಟ್ಟ ರೀತಿಯಾಗಿ ನೀವು ಉಪಯೋಗಿಸಿಕೊಂಡಿದ್ರೆ ನೀವು ಹೇಗೆ ಬದಲಾವಣೆ ಮಾಡಿಕೊಳ್ಳಬೇಕು? Just give it to God, give it to Jesus and ask Him to change you. ನಿಮಗೆ ಅಂತಹ ಸ್ವಭಾವ ಕ್ರಿಯೆ ಇದ್ದರೆ ನೀವು ದೇವರಿಗೆ ಒಪ್ಪಿಸಿಕೊಳ್ಳಿ, ಈ ಸಮಯದಲ್ಲಿ ಒಪ್ಪಿಸಿಕೊಳ್ಳಿ. I hope you continuously have that conversation with Him.
ನೀವು ಇವಾಗ ಮಾಡಿದ ರೀತಿಯಾಗೆ ಇಂತಹ ಸಂಬಂಧ ನೀವು ದೇವ್ರ ಜೊತೆ ಮಾತನಾಡಬೇಕು ಪ್ರತಿದಿನವೂ ಸಹ. So I just want to leave you with one practical idea. ನಾನು ನಿಮ್ಗೆ ಒಂದು ಕ್ರಿಯೆ ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕೆಂಬುದಾಗಿ ನಾನು ನಿಮ್ಗೆ ಪರಿಚಯ ಮಾಡಿಕೊಳ್ಳುತ್ತೇನೆ. It's nothing new, it's just a reminder. ಇದೇನು ಹೊಸದಾಗಿ ನೀವೇನು ಕಲಿತಾ ಇಲ್ಲ, ನಿಮ್ಗೆ ಆಲೋಚನೆ ಮಾಡಿ ನಿಮ್ಗೆ ಅದನ್ನ ನಾನು ಏನ್ ಮರ್ತೋಗಿದ್ರೆ ಅದನ್ನ ನಾನು ನಿಮ್ಗೆ ಕಲಿಸ್ತಾ ಇದ್ದೇನೆ. Hopefully we all now are reminded of where we use our power wrongly. ಇವಾಗ ನಮ್ಗೆ ಗೊತ್ತಿದೆ ನಮ್ಮ ಶಕ್ತಿ ಇಲ್ಲ ಅಂದ್ರೆ ಅಧಿಕಾರ ನಾವೆಲ್ಲೆಲ್ಲಿ ಕೆಟ್ಟದಾಗಿ ಉಪಯೋಗಿಸ್ತಿದ್ದೀರ ಅಂತ ನಮ್ಗೆಲ್ಲ ಗೊತ್ತಿದಲ್ಲ ಇವಾಗ. The next time you feel like using it in that same way, in a wrong way, ನೀವು ಹಾಗೆ ನಿಮ್ಮ ಶಕ್ತಿಯನ್ನು ಬೇರೆ ಆ ತೊಂದರೆ ಬರ್ಬೋದು, ಇಲ್ಲಾಂದ್ರೆ ಆ ಮನುಷ್ಯರು ಬರ್ಬೋದು, ಆ ಶಕ್ತಿಯನ್ನು ನೀವು ಉಪಯೋಗಿಸ್ತಿರ್ಬೇಕಾದ್ರೆ, if you feel like suppressing someone or controlling somebody, ಇಲ್ಲಾಂದ್ರೆ ಇನ್ನೊಬ್ಬರನ್ನ ನಿಮ್ಮ ಕೈಲಿ ಹತೋಟಿಯಲ್ಲಿ ಇಟ್ಟಿಕೊಳ್ಳಬೇಕೆಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ರೆ, if you feel like saying harsh words to somebody, ಇಲ್ಲಾಂದ್ರೆ ಕೆಟ್ಟ ಮಾತು ಇನ್ನೊಬ್ಬರಿಗೆ ಬೈಬೇಕು ಎಂಬುದಾಗಿ ನಿಮ್ಗೆ ಆಲೋಚನೆ ಬರ್ತಾ ಇದ್ರೆ, if you feel like raising your hands on somebody, ಇಲ್ಲಾಂದ್ರೆ ನಿಮ್ಮ ಸಿಟ್ಟಿಂದ ನಿಮ್ಮ ಕೈ ಎತ್ತಿಕೊಂಡು ಇನ್ನೊಬ್ಬರನ್ನ ಹೊಡಿಬೇಕಂದ್ರೆ, can we make one small promise to each other ನಾವು ನಮ್ಮ ಮಧ್ಯದಲ್ಲಿ ನಾವು ಒಂದೊಂದು ಪ್ರಮಾಣ ಮಾಡಿಕೊಳ್ಳೋಣ, that we will not do that for 30 seconds. ನಾವು ಅದನ್ನ 30 ಸೆಕೆಂಡ್ ದಲ್ಲಿ ನಾವು ಮಾಡಬಾರ್ದು ಎಂತಾಗಿ ನಾವು ಒಂದು ಪ್ರಮಾಣ ಮಾಡಿಕೊಳ್ಳೋಣ. Simple. ಮಾಡಕ್ಕಾಗುತ್ತಾ ನಿಮ್ಗೆ? Wait for 30 seconds. ನೀವು ಅದನ್ನ ನಿಮ್ಗೆ ಆಯ್ತು, ನೀವು ಇನ್ನೊಬ್ಬರನ್ನ ಹೊಡಿಬೇಕು, ಇಲ್ಲಾಂದ್ರೆ ಇನ್ನೊಬ್ಬರಿಗೆ ಕೆಟ್ಟ ಮಾತು ಮಾತಾಡ್ತಾ ಇರ್ಬೇಕಾದ್ರೆ ಅಂತ ಆಲೋಚನೆ ಬರ್ತಾ ಇದ್ರೆ, ನೀವು ಅಲ್ಲಿ ಮಧ್ಯದಲ್ಲಿ ಪಾಸ್ ಮಾಡಿ ಆ 30 ಸೆಕೆಂಡ್ ನೀವು ಸುಮ್ಮನೆ ಇರಬೇಕು. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಇವಾಗ. Close your eyes. ನೀವು ಆ ಸಮಯದಲ್ಲಿ ನೀವು ಕಣ್ಣುಗಳನ್ನ ಮುಚ್ಚಬೇಕು and ask Jesus, and through His Holy Spirit, ನೀವು ಯೇಸು ಕ್ರಿಸ್ತನನ್ನು ಕೇಳಬೇಕು, ಪವಿತ್ರಾತ್ಮನ ಮುಖಾಂತರವೂ ಸಹ ನೀವು ಕೇಳಬೇಕು, to teach you how to respond the way He would respond. ಯೇಸು ಸ್ವಾಮಿ ನನ್ನ ಜೊತೆ ಇದ್ರೆ ಆತನು ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ರು, ಇಲ್ಲಾಂದ್ರೆ ಈ ಕ್ರಿಯೆಯನ್ನ ತೋರಿಸ್ತಾ ಇದ್ದೀನಿ ಅಂತ ನೀವು ಆಲೋಚನೆ ಮಾಡ್ಬೇಕು. Then after 30 seconds you take your action. ನೀವು 30 ಸೆಕೆಂಡ್ ಆದ್ಮೇಲೆ ನೀವು ಏನ್ ಮಾಡ್ಬೇಕು ಅದನ್ನ ಮಾಡಿ. And I want to close with this. ನಾನು ಇದನ್ನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. The simple verse in Matthew 5:5. ದೇವರ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳುತ್ತದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗಿರು. That's Jesus' new kingdom. ಅದು ದೇವರ ರಾಜ್ಯ ಬಗ್ಗೆ ಮಾತಾಡ್ತಿದ್ದಾನೆ. In the kingdom we live, ನಾವು ಇರುವಂತಹ ರಾಜ್ಯದಲ್ಲಿ, the strong and the powerful on the earth. In Jesus' kingdom, ಆದ್ರೆ ಯೇಸು ಸ್ವಾಮಿಯ ರಾಜ್ಯದಲ್ಲಿ the meek will inherit the earth. ಯಾರು ಶಾಂತರಾಗಿರ್ತಾರೋ ಅವರು ಸಹ ದೇವರ ರಾಜ್ಯವನ್ನು ಆಳ್ತಾರೆ. We are all called to be rulers. ನಾವೆಲ್ಲರೂ ಸಹ ರಾಜ್ಯವನ್ನು ಆಳುವುದಕ್ಕೆ ದೇವರು ನಮ್ಮನ್ನು ಕರೆಯುವಂತವನಾಗಿದ್ದಾನೆ. In His kingdom, ಆತನ ರಾಜ್ಯದಲ್ಲಿ ನಾವು ಆಳ್ವಿಕೆ ಮಾಡಬೇಕು. Let's accept the invitation. ನಾವು ದೇವರು ಕೊಡುವಂತಹ ಆಹ್ವಾನನ ನಾವು ಸ್ವೀಕರಿಸೋಣ. Let's say a final prayer. ನಾವು ಒಂದು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. Jesus, ಯೇಸಪ್ಪ, thank you for connecting with us. ಯೇಸಪ್ಪ, ನೀನು ನಮ್ಮ ಮಧ್ಯದಲ್ಲಿ ಇದ್ದಕ್ಕಾಗಿ ನಿಮಗೆ ಸ್ತೋತ್ರ. Thank you for walking with us. ನೀನು ನನ್ನ ಜೊತೆಯಲ್ಲಿ ನಡೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. Thank you for challenging us. ನನ್ನ ಜೀವಿತವನ್ನು ನನಗೆ ಕೆಟ್ಟದಾಗಿ ಏನೇನಿತ್ತು ಅದನ್ನೆಲ್ಲ ನನಗೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. Thank you for making us a little bit more like you every day. ಅಪ್ಪ, ಪ್ರತಿದಿನವೂ ಸಹ ನೀನು ನನ್ನನ್ನು ನಿನ್ನ ಹಾಗೆ ಮಾಡ್ತಾ ಇದ್ದೆ ಸ್ವಾಮಿ, ಅದಕ್ಕಾಗಿ ನಿನ್ನನ್ನು ಸ್ತೋತ್ರವನ್ನು ಸಲ್ಲಿಸುತ್ತೇನಪ್ಪ. And as we want to be gentle, ನಾನು ಹೇಗೆ ಸಾಧುತ್ವ ಏನಂದ್ರೆ ಶಾಂತಿಯನ್ನು ಹೊಂದಿಕೊಳ್ಳಬೇಕು, as we want to control our power, ನಾನು ಸಹ ನನ್ನ ಶಕ್ತಿಯನ್ನು ಅಧಿಕಾರವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು, as we want to serve the people around us, ಯಾಕಂದ್ರೆ ನಾನು ಇನ್ನೊಬ್ಬರಿಗೆ ನಾನು ಸೇವೆ ಮಾಡಬೇಕು ಸ್ವಾಮಿ. we pray that you will give us your power and your spirit, ದೇವರೇ, ನಿನ್ನ ಆತ್ಮ ನಿನ್ನ ಶಕ್ತಿ ನನ್ನ ಜೀವಿತದಲ್ಲಿ ಕೊಡಪ್ಪ, to become a little bit more like you every day, ಯಾಕಂದ್ರೆ ನಾನು ನಿನ್ನ ಹಾಗೆ ಇರಬೇಕು, and to serve the people around us, ನಾನು ಇನ್ನೊಬ್ಬರನ್ನು ನಾನು ಸೇವೆ ಮಾಡಬೇಕು, and never to hurt them. ನಾನು ನೋವನ್ನು ಪಡಿಸಬಾರದು ಸ್ವಾಮಿ. We want to give to you our position. ಅಪ್ಪ, ನನ್ನಲ್ಲಿರುವಂತಹ ಅಧಿಕಾರವನ್ನು ನಿನ್ನ ಕೈಲಿ ಕೊಡಬೇಕಪ್ಪ. We want to give to you our tongue and our words. ಅಪ್ಪ, ನನ್ನ ನಾಲಿಗೆ ಇರುವುದು, ನನ್ನ ಮಾತನ್ನು ನಿನ್ನ ಕೈಲಿ ಒಪ್ಪಿಸ್ತೇನೆ ಸ್ವಾಮಿ ಈ ಸಮಯದಲ್ಲಿ. And we want to give to you our hands and our strength. ನನ್ನ ಕೈ ಇರುವುದು, ಶಕ್ತಿ ಇರುವುದು ಎಲ್ಲವನ್ನು ನಿನ್ನ ಕೈಲಿ ಒಪ್ಪಿಸ್ತೇನಪ್ಪ. Use them for your kingdom. ಅಪ್ಪ, ನೀನು ನನ್ನನ್ನು ನಿನ್ನ ರಾಜ್ಯಕ್ಕೋಸ್ಕರ ಉಪಯೋಗಿಸು ಸ್ವಾಮಿ. In Jesus' name I pray. ಯೇಸುವಿನ ನಾಮದಲ್ಲಿ Amen. ಆಮೆನ್.